ಬಂಧುಗಳೇ ನಮಸ್ಕಾರ. ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯ ಬಹಳಷ್ಟು ಚರ್ಚೆಯಲ್ಲಿ ಕಾಣಿಸ್ತಾ ಇತ್ತು. ಲೋಕಸಭಾ ಚುನಾವಣೆಗೆ ಕೇಂದ್ರ ಸಚಿವರಿಗೆ ಮಣಿಸಿ 26ರ ಯುವಕ ಲೋಕಸಭೆಗೆ ಪ್ರವೇಶ ಮಾಡುತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅನೇಕ ಬಾರಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಸುದ್ದಿ ಮಾಡಿತ್ತು. ತಮಗೆಲ್ಲ ಗೊತ್ತಿರುವ ಹಾಗೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿಯಲ್ಲಿ ಅನೇಕ ರೀತಿಗಳಿಂದ ಭಗವಂತ ಖೂಬಾ ಅವರ ವಿರುದ್ಧ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಸಮಾಜದ ಬಗ್ಗೆ ಒಡೆದಾಡುವ ಮಾತನಾಡುವ ಸುದ್ದಿಗಳನ್ನೇ ಮಾಡಿತ್ತು ಹೊರತು ಅವರ ಅಭಿವೃದ್ಧಿ ಕೆಲಸ ಇಲ್ಲಿ ನಡೆಯಲಿಲ್ಲ. 26 ವರ್ಷದ ಯುವಕ ನನ್ನ ಮುಂದೆ ಏನ್ ಸಾಧನೆ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನ ಕೇಂದ್ರ ಸಚಿವ ಭಗವಂತ ಖೂಬಾ ಆಗಾಗ ಹೇಳ್ತಿರೋದನ್ನ ಇವತ್ತು ಇಲ್ಲಿ ಸತ್ಯವಾಗಿದೆ ಅಂತಕ್ಕಂಥ ಮಾತನ್ನ ನಿಮ್ಮೊಂದು ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ತನ್ನ ಮೇಲೆ ತಾನು ಕಲ್ಲು ಹಾಕಿಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಿರೋ ಪರಿಸ್ಥಿತಿ ಇವತ್ತು ಭಗವಂತ ಖೂಬಾಗೆ ಎದುರಾಗಿದೆ. ಒಂದು ಕಡೆಯಿಂದ ಇಲ್ಲಿ ಔರತ್ ತಾಲೂಕಿನಲ್ಲಿ ಪ್ರಭು ಚೌಹಾಣ್ಗೆ ಹಾಳು ಮಾಡಬೇಕು ದೃಷ್ಟಿಯಿಂದ ಇವತ್ತು ಅವರೇ ಹಾಳಾದ್ರು. ಎಂಜಿ ಮೂಳೆಗೆ ಇಲ್ಲಿ ಯಾವುದೋ ಒಂದ್ ಕಡೆಯಿಂದ MLC ಸ್ಥಾನಗಳನ್ನು ಕೊಡ್ತೀನಿ ಅಂತಕ್ಕಂಥ ವಿಚಾರ ಬಂದಾಗ ಪದ್ಮಾಕರ್ ಪಾಟೀಲ್ಗೆ ಅವ್ರು ಅವಮಾನ ಮಾಡಿದ ಕಾರಣವಾಗಿ ಅವ್ರಿಗೆ ನೋವಾಯಿತು. ಈ ತರದ ಅನೇಕ ನೋವುಗಳನ್ನ ಅಲ್ಲಿ ತನ್ನದೇ ಆದ ರೀತಿಯಲ್ಲಿ ಕಾಂಗ್ರೆಸ್ಗೆ ಕೇವಲ 3 ಜನ ಓಟ್ ಹಾಕ್ತಾರೆ, 3 ಜಾತಿಯರು ಓಟ್ ಹಾಕ್ತಾರೆ. ಆ ಜಾತಿ ವಿಚಾರದಲ್ಲಿ ಬಂದಾಗ ಅಲ್ಲಿ ಇರ್ತಕ್ಕಂಥದ್ದು ಮುಸ್ಲಿಂ, ದಲಿತರು ಮತ್ತು OBC ಜನಾಂಗದವರು ಅಂತಕ್ಕಂಥ ಮಾತು ಹೇಳಿ ಅಲ್ಲಿ ಹಾಳಾದ್ರು. ಈ ಎಲ್ಲ ಪರಿಸ್ಥಿತಿ ಅನುಗುಣವಾಗಿ ಇವತ್ತು ಭಗವಂತ ಖೂಬಾಗೆ ಒಂದಿಷ್ಟು ತಕ್ಕ ಉತ್ತರ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಈ ತಾವೆಲ್ಲ ನೋಡ್ತಾ ಇದ್ದೀವಿ, ಒಂದು ಕಡೆಯಿಂದ ಸಾಗರ್ ಖಂಡ್ರೆ ಅವರು ಗೆಲುವು ಸಾಧಿಸಿಕೊಂಡು ಇವತ್ತು ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಭಗವಂತ ಖೂಬಾಗೆ ಇವತ್ತು ಭಾರಿ ಮುಖಭಂಗವಾಗಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡಿದಾಗ ಭಗವಂತ ಖೂಬಾಗೆ ಅಹಂ ಜಾಸ್ತಿ ಇತ್ತು ಅನ್ನೋದನ್ನ ಅನೇಕ ಸಾರ್ವಜನಿಕರಲ್ಲದೆ ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಹೇಳ್ತಾ ಇರೋ ಮಾತನ್ನ ನಾವು ಅನೇಕ ಬಾರಿ ನಿಮಗೆ ತೋರಿಸಿದೀವಿ, ಹೇಳಿದೀವಿ ಮತ್ತು ಹೇಳ್ತಾನೂ ಇದ್ದೀವಿ. ಯಾಕಂದ್ರೆ ಭಗವಂತ ಖೂಬಾಗೆ ಏನಾಗಿತ್ತಂದ್ರೆ ಮೋದಿ ಬಂದ್ರೆ ಸಾಕು ನಾನು ಗೆಲ್ತೀನಿ ಅಂತಕ್ಕಂಥ ವಿಚಾರ ಬಂದಿತ್ತು. ಆದ್ರೆ ಬೀದರ್ ಜಿಲ್ಲೆಯ ಜನ ಕೇಂದ್ರದಲ್ಲಿ ಮೋದಿ ಬಂದ್ರೆ ಪರವಾಗಿಲ್ಲ, ಆದ್ರೆ ಬೀದರ್ದಲ್ಲಿ ನೀನು ಬರಬಾರ್ದಪ್ಪ ಅಂತಕ್ಕಂಥ ಮಾತನ್ನ ಸಾರ್ವಜನಿಕವಾಗಿ ಭಗವಂತ ಖೂಬಾಗೆ ಹೇಳಿದ್ರು ಕೂಡ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಚಾರವನ್ನ ಈ ಒಂದು ತಂದೆಗೆ ಅದು ಏನೋ ಒಂದು ಗಾದೆ ಮಾದಿ ಈ ಒಂದು ಭಾಗದಲ್ಲಿ ಬಾಪ್ಕಾ ಬದ್ಲಾ ಬೇಟಾ ಲೇಗ ಅಂತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾವು ಹೇಳಬೇಕಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆಗೆ ಸುಮಾರು 1,15,000ಕ್ಕೂ ಅಧಿಕ ಮತಗಳಿಂದ ಸೋಲಿಸಿರುವಂತಹ ಭಗವಂತ ಖೂಬಾಗೆ ಇವತ್ತು ಈಶ್ವರ್ ಖಂಡ್ರೆ ಅವ್ರ ಮಗ ಅದರ ಬದಲಾವಣೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾವತ್ತು ಈಶ್ವರ್ ಖಂಡ್ರೆ ತಮ್ಮ ಶಪಥ ಮಾಡಿದ್ರು ಸೋತ ನಂತರದಲ್ಲಿ ಏನಾದರೂ ಮಾಡಿ ಮುಂದಿನ ದಿನಮಾನಗಳಲ್ಲಿ ನನ್ನ ಮಗ ಆಗ್ಲಿ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದ್ರೂ ಆಗ್ಲಿ ಭಗವಂತ ಖೂಬಾ ಮುಂದೆ ಸೋಲಿಸಲೇಬೇಕು ಈ ಸಾರಿ ಅಂತಕ್ಕಂಥ ಪಣ ತೊಟ್ಟರು ಈಶ್ವರ್ ಖಂಡ್ರೆ. ಇವತ್ತು ಆ ವರ್ಕೌಟ್ ಆಗಿದೆ, ಅವರಿಗೆ ಬಹಳಷ್ಟು ನಿರಾಳ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ಈ ಒಂದು ಚುನಾವಣೆಯಲ್ಲಿ ಎಷ್ಟೆಲ್ಲ ಕಸರತ್ತು ನಡೀತು ಅಂದ್ರೆ ನಿಜವಾಗ್ಲೂ ಹೇಳಬೇಕಾದ್ರೆ ಇಲ್ಲಿ ತಂದೆಯಾಗಿ ನಿಂತಿರ್ತಕ್ಕಂಥ ಈಶ್ವರ್ ಖಂಡ್ರೆ ಬಹಳಷ್ಟು ಶ್ರಮ ವಹಿಸಿಕೊಂಡಿದ್ದಾರೆ. ಯಾರಿಗೂ ಕೂಡ ಒಂದಿಷ್ಟು ನಿಂದನೆ ಮಾಡ್ಲಿಕ್ಕೆ ಹೋಗಿಲ್ಲ, ಯಾವ ಜಾತಿಯವರು ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ, ಬಿಜೆಪಿ ಪಕ್ಷದವರು ಕೂಡ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅನೇಕ ರೀತಿಗಳಿಂದ ವಿಚಾರ ಮಾಡಿದಾಗ ಸ್ವತಃ ಅವರ ಸಹೋದರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರನ್ನ ಹೊರತುಪಡಿಸಿ ಮಾತ್ರ ಅವರ ಮನೆಯವರೆಲ್ಲರಿಗೂ ಕೂಡ ಒಂದಿಷ್ಟು ಫೋನ್ ಅಲ್ಲಿ ಮಾತನಾಡಿ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಭಗವಂತ ಖೂಬಾ ಈ ತರ ಬೇರೆ ಒಬ್ಬ ಜಿಲ್ಲೆಯವರು ತಾಲೂಕಿನವರು ಆದ್ದರಿಂದ ನಮ್ಮ ಮನೆಯಲ್ಲಿ ಖಂಡ್ರೆ ಪರಿವಾರದವರು ಯಾಕೆ ಬರಬಾರದು ಅಂತಕ್ಕಂಥ ವಿಚಾರವನ್ನ ಪ್ರಕಾಶ್ ಖಂಡ್ರೆಗೆ ಫೋನ್ ಮಾಡೇ ಇಲ್ಲ. ಆದ್ರೂ ಪ್ರಕಾಶ್ ಖಂಡ್ರೆ ಅವರ ಮನೆ ಎಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಖುದ್ದಾಗಿ ಮಾತಾಡಿ ಫೋನ್ ನಲ್ಲಿ ಈಶ್ವರ್ ಖಂಡ್ರೆ ಅವರು ತಮ್ಮ ಮನಗಳನ್ನ ಗೆದ್ದಿಕೊಂಡಿದ್ದಾರೆ. ಅನೇಕ ರೀತಿಯ ಸಮಾಜದ ಮುಖಂಡರುಗಳಿಗೆ ಫೋನ್ ಮುಖಾಂತರ ಅವರಿಗೆ ಮಾತನಾಡಿ ಅವರ ಮನಸ್ಸು ಗೆಲ್ಲುವ ಮಟ್ಟಕ್ಕೆ ಇವತ್ತು ಈಶ್ವರ್ ಖಂಡ್ರೆ ಅವರು ಕೈ ಹಾಕಿರೋದು ಇಲ್ಲಿ ಸಕ್ಸಸ್ ಕಾಣ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಮಾಡ್ತಕ್ಕಂಥ ಬಹಳಷ್ಟು ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಜಾತಿಯ ಮುಖಂಡರಿಗೂ, ಪ್ರತಿಯೊಂದು ಜಾತಿಯ ಲೀಡರ್ಗಳಿಗೂ, ಪ್ರತಿಯೊಂದು ಸಂಬಂಧಪಟ್ಟಂತ ನೆಲ್ಲರು ಬಂಧು ಬಳಗ ಎಲ್ಲರಿಗೂ ಕೂಡ ಈವನ್ ಒಂದು ವಿಷಯ ಹೇಳ್ತೀನಿ ನಿಮಗೆ, ಕನಿಷ್ಠ ಪಕ್ಷ ಅಂದ್ರು ಭಗವಂತ ಖೂಬಾಗೆ ಒಂದು ಅವ್ರು ಮಾತಾಡಲಿಲ್ಲ, ಇನ್ನೊಂದು ಪ್ರಕಾಶ್ ಖಂಡ್ರೆ ಅವರಿಗೆ ಮಾತಾಡಲಿಲ್ಲ. ಆದ್ರೆ ಎಲ್ಲರನ್ನ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದರೂ ಸಿಗುತ್ತೆ ಅಂದ್ರೆ ಅದು ಸಾಗರ್ ಖಂಡ್ರೆ ಅವರ ತಂದೆ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಸಲ್ಲುತ್ತದೆ. ಯಾಕಂದ್ರೆ ಅನೇಕ ರೀತಿಗಳಿಂದ ಇಲ್ಲಿ ತನ್ನದೇ ಆದ ಮನಸ್ಸಲ್ಲಿ ನೋವು ಉಂಡಿ ಅನೇಕ ರೀತಿಗಳಿಂದ ತನ್ನ ಮನಸ್ಸುಗಳನ್ನ ಕಲ್ಲು ಮಾಡಿಕೊಂಡು ಕೂತಿರುವಂತ ಈಶ್ವರ್ ಖಂಡ್ರೆಗೆ ಇವತ್ತು ಆ ಭಾರ ಇಳಿಸಿದಂತಾಗಿದೆ.
ಯಾಕಂದ್ರೆ ಭಗವಂತ್ ಖೂಬಾ ನೇರವಾಗಿ ಈಶ್ವರ್ ಖಂಡ್ರೆಯವರನ್ನ ಟಾರ್ಗೆಟ್ ಮಾಡೋದೇ ಅವರ ಕಾಯಕವಾಗಿತ್ತು. ಪರಿಸ್ಥಿತಿಗೆ ಎದುರಾಗಿ ನಿಂತಿದೆ. ಅಂದರೆ ಎಲ್ಲ ಒಂದು ಕಡೆಯಿಂದ ಬಿಜೆಪಿಯ ಅಥವಾ ಮೋದಿಯ ಮುಖವನ್ನ ಕಳಚಿ ಹೋಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಬನ್ನಿ ಹಾಗಾದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾರಂಜ ಎಕ್ಸ್ಪ್ರೆಸ್ ವತಿಯಿಂದ ಖಂಡ್ರೆ, ಈಶ್ವರ್ ಖಂಡ್ರೆ ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾರೆ. ಯಾಕಂದ್ರೆ ನಿರಂತರವಾಗಿ ಬಿಜೆಪಿ ವಿರುದ್ಧ ಯಾವುದಾದರೂ ಚಾನಲ್ ಸುದ್ದಿ ಮಾಡಿದೆ ಅಂದ್ರೆ ಅದು ಕೇವಲ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ಮಾತ್ರ ಅವರ ವಿರುದ್ಧವಾಗಿ ಮಾಡಿತ್ತು. ಇವತ್ತು ಸಕ್ಸಸ್ ನಾವು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಹಾಗಾದ್ರೆ ಬನ್ನಿ ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಸಂಭ್ರಮಾಚರಣೆ ನಿಮ್ಮ ಮುಂದೆ ನಾನು ತೋರಿಸ್ತೀನಿ, ನೋಡ್ಕೊಂಡು ಮಾಡೋಣ. ಮೊದಲ ಪ್ರಯತ್ನದಲ್ಲೇ ಸಂಸದರಾಗಿ ಆಯ್ಕೆಯಾಗಿದ್ದ ಸಾಗರ್ ಖಂಡ್ರೆ ಕೇಂದ್ರ ಸಚಿವರಾದ ಭಗವಂತ್ ಖೂಬಾಗೆ ಸೋಲಿಸಿದ 26 ವಯಸ್ಸಿನ ಪೌರ ಸಾಗರ್ ಖಂಡ್ರೆ. ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಕೇಂದ್ರ ಸಚಿವ ಖೂಬಾಗೆ ಸೋಲಿಸಿದ ಸಾಗರ್ ಖಂಡ್ರೆ. ಕೇಂದ್ರ ಸಚಿವ ಖೂಬಾಗೆ ತಕ್ಕ ಪಾಠ ಕಲಿಸಿದ್ದಾರೆ ಬೀದರ್ ಜಿಲ್ಲೆಯ ಮತದಾರರು. हमारे